ಹಾಯ್ ನಮಸ್ತೆ. ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನಪ್ಪಾ ಅಂತ ಅಂದ್ರೆ 10 ರೂಪಾಯಿ ನೋಟ್ ಬ್ಯಾನ್. ಹೌದಾ? ದೇಶದಲ್ಲಿ 10 ರೂಪಾಯಿ ನೋಟ್ ಬ್ಯಾನ್ ಆಗ್ತಾ ಇದ್ಯಾ? ಇನ್ಮುಂದೆ 10 ರೂಪಾಯಿ ನೋಟ್ ನಡೆಯಲ್ವಾ? ಸರ್ಕಾರ 10 ರೂಪಾಯಿ ನೋಟ್ ಬ್ಯಾನ್ ಮಾಡೋಕೆ ಮುಂದಾಗಿದ್ಯಾ? ಹೀಗೆ ಹಲವು ಪ್ರಶ್ನೆಗಳು ಇದೀಗ ಟ್ರೆಂಡ್ ನಲ್ಲಿದೆ. ಹಾಗಾದ್ರೆ ಇದು ನಿಜಾನಾ ಅಥವಾ ಸುಳ್ಳ? ಈ ಬಗ್ಗೆ ನೀವು ಮಾಹಿತಿ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ 10 ರೂಪಾಯಿ ನೋಟ್ ಬ್ಯಾನ್ ಆಗ್ತಿದ್ಯಾ, ಬ್ಯಾನ್ ಆಗಿದ್ಯಾ ಅಥವಾ ಬ್ಯಾನ್ ಆಗಲ್ವಾ, ಈ ಎಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ದೇಶದಲ್ಲಿ 10 ರೂಪಾಯಿ ನೋಟ್ ನಿಷೇಧವಾಗ್ತಾ ಇದೆಯಾ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಭಾರಿ ಗೊಂದಲ ಮೂಡಿಸಿದೆ. ಭಾರತೀಯ ಆರ್ಥಿಕತೆಯಲ್ಲಿ 10 ರೂಪಾಯಿ ನೋಟು ಅತ್ಯಂತ ಅಗತ್ಯವಾದ ಚಿಲ್ಲರೆ ನೋಟ್ ಆಗಿದೆ. ಹಾಲು, ಚಹಾ, ಬಿಸ್ಕೆಟ್, ಟಿಕೆಟ್ ಸೇರಿದಂತೆ ದಿನನಿತ್ಯದ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಈ ನೋಟು ಸಾಮಾನ್ಯವಾಗಿ ಜನರ ಅವಲಂಬನೆಯಾಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹೊಸ 10 ರೂಪಾಯಿ ನೋಟ್ಗಳು ಕಾಣಿಸಿಕೊಳ್ಳದೆ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಚಲಾವಣೆಯಲ್ಲಿ 10 ರೂಪಾಯಿ ನೋಟುಗಳ ಕೊರತೆಯಿಂದ ಜನರು ಹಳೆಯ, ಹರಿದ ಮತ್ತು ಕೊಳಕು ನೋಟುಗಳನ್ನು ಬಳಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಲ್ಲರೆ ನೋಟು ಸಿಗದೆ ಸಣ್ಣ ವಹಿವಾಟು ಅಸ್ತವ್ಯಸ್ತವಾಗ್ತಾ ಇದ್ದು, ಗ್ರಾಹಕರು ಮತ್ತು ವ್ಯಾಪಾರಿಗಳು ಇಬ್ರು ತೊಂದರೆ ಅನುಭವಿಸುವಂತಾಗಿದೆ. ಈ ಮಧ್ಯೆ 10 ರೂಪಾಯಿ ನೋಟು ಬ್ಯಾನ್ ಆಗಿದೆ ಎಂಬ ವದಂತಿಗಳು ಅತಿ ಹೆಚ್ಚಾಗಿ ಬರ್ತಾ ಇದೆ. ಇದು ಸಣ್ಣ ವ್ಯಾಪಾರಿಗಳ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರ್ತಾ ಇದೆ. ತರಕಾರಿ ಮಾರಾಟಗಾರರು, ದಿನಸಿ ಅಂಗಡಿಗಳು ಗ್ರಾಹಕರಿಗೆ ಚಿಲ್ಲರೆ ಕೊಡಲು ಸಾಧ್ಯವಾಗದೆ ವ್ಯವಹಾರ ಕಳೆದುಕೊಳ್ತಾ ಇದ್ದಾರೆ. ಇದು ದಿನಗೂಲಿ ಕಾರ್ಮಿಕರು ಹಾಗೂ ಕಡಿಮೆ ಆದಾಯದ ವರ್ಗದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. 10 ರೂಪಾಯಿ ಕಾಗದದ ನೋಟುಗಳ ಬಾಳಿಕೆ ತುಂಬಾ ಕಡಿಮೆ ಆಗಿದೆ. ಪದೇ ಪದೇ ಕೈ ಬದಲಾಯಿಸುವುದರಿಂದ ಅವು ಬೇಗನೆ ಹಾಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕಾಗದದ ನೋಟುಗಳ ಬದಲು 10 ರೂಪಾಯಿ ಮತ್ತು 20 ರೂಪಾಯಿ ನಾಣ್ಯಗಳ ಬಳಕೆಗೆ ಹೆಚ್ಚು ಒತ್ತು ನೀಡ್ತಾ ಇದೆ. ಒಂದು 10 ರೂಪಾಯಿ ನೋಟ್ ಮುದ್ರಿಸಲು ಸರ್ಕಾರಕ್ಕೆ ಸುಮಾರು ₹1 ವೆಚ್ಚವಾಗ್ತದೆ ಎಂಬುದು ಗಮನಾರ್ಹವಾಗಿದೆ. ಇತ್ತೀಚೆಗೆ ಡಿಜಿಟಲ್ ಪಾವತಿಗಳು ಹೆಚ್ಚಾಗಿದೆ. ಹೀಗಾಗಿ ನೋಟುಗಳ ವ್ಯವಹಾರ ಸ್ವಲ್ಪ ಕಡಿಮೆ ಆಗಿದೆ. ಅದರಲ್ಲೂ ಹೆಚ್ಚಾಗಿ 10 ರೂಪಾಯಿ ನೋಟುಗಳ ಮುದ್ರಣ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಇದು ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ಎಫೆಕ್ಟ್ ಆಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳು, ವೃದ್ಧರು ಮತ್ತು ತಂತ್ರಜ್ಞಾನಕ್ಕೆ ಪ್ರವೇಶವಿಲ್ಲದ ಜನರಿಗೆ ಇದರಿಂದ ಬಹಳ ಅನಾನುಕೂಲ ಉಂಟಾಗಿದೆ. ಆ ಜನರಿಗೆ ನಗದು ಇನ್ನೂ ಅಗತ್ಯವಾಗಿದೆ. ಆದ್ರೆ ಒಂದು ಮುಖ್ಯವಾದ ವಿಷಯ ಅಂದ್ರೆ ಇನ್ನೂ ಕೂಡ 10 ರೂಪಾಯಿ ನೋಟ್ ಬ್ಯಾನ್ ಆಗಿಲ್ಲ. 10 ರೂಪಾಯಿ ನೋಟುಗಳ ಚಲಾವಣೆ ಕಡಿಮೆ ಆಗಿದೆ ಹೊರತು ನೋಟುಗಳನ್ನ ನಿಷೇಧ ಮಾಡಿಲ್ಲ ಅಂತ RBI ಸ್ಪಷ್ಟನೆ ನೀಡಿದೆ. ಹೀಗಾಗಿ 10 ರೂಪಾಯಿ ನೋಟ್ ನಿಷೇಧವಾಗಿಲ್ಲವಾದ್ರೂ RBI ಮಾರುಕಟ್ಟೆಗೆ ಹೆಚ್ಚು ನೋಟುಗಳನ್ನ ಬಿಡುಗಡೆ ಮಾಡಬೇಕು ಎಂಬ ಬೇಡಿಕೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರಕ್ಕೆ ಹೆಚ್ಚಾಗಿ 10 ರೂಪಾಯಿ ನೋಟ್ ಮುದ್ರಣ ಮಾಡುವಂತೆ ಜನರು ಬೇಡಿಕೆ ಇಟ್ಟಿದ್ದಾರೆ. ಸದ್ಯ 10 ರೂಪಾಯಿ ನೋಟ್ ನಿಷೇಧ ಆಗಿದೆ ಎಂಬ ವದಂತಿಗೆ ಯಾರು ಕಿವಿ ಕೊಡಬಾರ್ದು ಅಂತ ಸರ್ಕಾರ ಮತ್ತು RBI ಹೇಳಿದೆ. ಸೊ ನೀವು ಕೂಡ 10 ರೂಪಾಯಿ ನೋಟ್ ಬ್ಯಾನ್ ಆಗ್ಬಿಡ್ತಾ ಅಂತ ಚಿಂತೆ ಮಾಡ್ತಿದ್ರೆ 10 ರೂಪಾಯಿ ನೋಟ್ ಯಾವುದೇ ಕಾರಣಕ್ಕೂ ನಿಷೇಧ ಆಗಿಲ್ಲ. 10 ರೂಪಾಯಿ ನೋಟ್ ಮುದ್ರಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಹೊರತು 10 ರೂಪಾಯಿ ನೋಟ್ ಬ್ಯಾನ್ ಆಗಿಲ್ಲ.